ಕೂಡ ಸದಾ ಜೊತೆಯಾಗಿ ನಿಲ್ಲುವಂತಹ ವ್ಯಕ್ತಿತ್ವ ನಮ್ಮ ಧ್ರುವ ಸರ್ಜಾ ಸರ್ಗೆ ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ. ಧ್ರುವ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ರೀತಿಯ ಧನ್ಯವಾದಗಳು ಸರ್. ನಮ್ಮ ಇಡೀ ತಂಡದ ಪರವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ನಮಗೋಸ್ಕರ ಫ್ಯಾಮಿಲಿ ಫಂಕ್ಷನ್ ಬಿಟ್ಟು ಕೂಡ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಡು ಬಿಡುಗಡೆ ಆಯಿತು, ಹೇಗೆ ಅನ್ನಿಸ್ತು ಇಡೀ ಚಿತ್ರತಂಡಕ್ಕೆ ನಿಮ್ಮ ಕಡೆಯಿಂದ ಶುಭಾಶಯಗಳು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ಎಲ್ಲ ವೀಕ್ಷಕರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬರನ್ನ ನೆನೆಸ್ಕೊಬೇಕು. ದಟ್ ಈಸ್ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅಂಕಲ್. ಅವರಿಲ್ಲ ಅಂದಿದ್ರೆ ಈ ವೇದಿಕೆ ಇರ್ತಾ ಇರಲಿಲ್ಲ. ಓಕೆ, ಇವತ್ತು ದ ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ, ತುಂಬಾ ಪ್ರಾಮಿಸಿಂಗ್ ಆಗಿತ್ತು. ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಸರು. ಆಲ್ ದಿ ವೆರಿ ಬೆಸ್ಟ್. ತುಂಬಾ ಯೂನಿಕ್ ಆಗಿದೆ. ಸರ್ ಹೇಳ್ದಂಗೆ ಜಿಮ್ಮಲ್ಲೂ ಕೇಳ್ಬೋದು, ಪಬ್ಬು ಎಲ್ಲ ಕಡೆನೂ ಕೇಳ್ಬೋದು ರ್ಯಾಪ್ ಸಾಂಗ್ ಎಲ್ಲ. ಸೊ ಥರೋಲಿ ವಿ ಎಂಜಾಯ್ಡ್, ಎಸ್ಪೆಷಲಿ ಆಲ್ ಜೆನ್ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್ ಸರ್.